ಜಿ ಸಿ ಟಿ ಸ್ಟೂಡೆಂಟ್ಸ್ಗೆ ಭರ್ಜರಿ ಒಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್. ಓಕೆ, ಸೊ ಪ್ಲೀಸ್ ನಾನು ಏನು ಹೇಳ್ತೀನಪ್ಪ ಅಂದರೆ, ನಮ್ಮ ಒಂದು ಇವಾಗ ನೋಡಿರಿ ಫಸ್ಟ್ ರೌಂಡ್ ಬಂದಮೇಲೆ ನೀವು ಸೆಕೆಂಡ್ ನೆಕ್ಸ್ಟ್ ರೌಂಡ್ ವೇಟ್ ಮಾಡಲೇಬೇಕು. ಪಿ ಜಿ ಸಿ ಟಿ ಆಯಿತು ಮತ್ತು ಇನ್ಯಾವುದು ಆಗಿರ್ಬೋದು. ಓಕೆ, ಸೊ ಪಿ ಜಿ ಸಿ ಟಿ ಪ್ಲೀಸ್. ಓಕೆ, ನಾನು ಏನು ಹೇಳ್ತೀನಪ್ಪ ಅಂದರೆ, ಫಸ್ಟ್ ರೌಂಡ್ ಬಂದಮೇಲೆ ನೀವು ಹಂಗೆ ಜಸ್ಟ್ ಚಾಯ್ಸ್ ಟು ಕೊಡ್ರಿ. ಓಕೆ, ಮತ್ತು ನೀವೇನು ಮಾಡಿರಿ, ನಿಮ್ಮ ಒಂದು ಚಾಯ್ಸ್ ಟು ಕೊಡ್ರಿ. ಓಕೆ, ಫಸ್ಟ್ ರೌಂಡ್ ಬಂದ ಆಮೇಲೆ ಬೇಕಂದ್ರೆ ಸೆಕೆಂಡ್ ರೌಂಡಿಗೆ ಮತ್ತು ಚಾಯ್ಸ್ ಟು ಕೊಡ್ರಿ. ಅಂದ್ರೆ ಆದಷ್ಟು ಎಷ್ಟಾಕೈತೆ ನೀವು ಪ್ಯೂರಿಫೈ ಮಾಡೋದು, ನೀರೇನು ಪ್ಯೂರಿಫೈ ಮಾಡ್ತಿಲ್ಲ ಹಂಗೆ ಪ್ಯೂರಿಫೈ ಮಾಡ್ಕೊ. ನಾನು ಕೆ ಎಸ್ ಸಿ ಟಿ ಸ್ಟೂಡೆಂಟ್ಸಿಗೆ ಕರ್ನಾಟಕ ಸಿ ಇ ಟಿಗೆ ಭಾಳಷ್ಟು ಜನ ಭಾಳಷ್ಟು ತಪ್ಪು ಮಾಡ್ಕೊಂಡಿದ್ದಾರೆ. ಅಂದರೆ ಸೆಕೆಂಡ್ ನೆಕ್ಸ್ಟ್ ರೌಂಡ್ ಮಟ್ಟ ಹೋಗಿದ್ರೆ ಯಾರು ಕಡಿಮೆ ರ್ಯಾಂಕ್ ಇದ್ದವ್ರಿಗೂ ಚಲೋ ಕಾಲೇಜ್ ಸಿಕ್ಕೈತಿ. ಸೊ ನೀವು ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ಹಾಕಕ್ಕೆ ಹೋಗ್ಬೇಡ್ರಿ, ಕಾಲೇಜಸ್ಗಳನ್ನ ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಎಲ್ಲಿ ಬೇಕು, ಓಕೆ, ಫಸ್ಟ್ ರೌಂಡ್ಗಳಲ್ಲಿ ನೀವು ಫೇಲ್ ಆದರೂ ಚಿಂತಿಲ್ಲ. ಅಂದರೆ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿಲ್ಲ ಅಥವಾ ನಿಮ್ಗೆ ಬೇಡಾಗಿದ್ದ ಕಾಲೇಜ್ ಎಲ್ಲೋ ದೂರ ಸಿಕ್ತಪ್ಪ ಅಂದರೂ ಓಕೆ, ಆದರೂ ನೀವೇನು ಮಾಡಿರಿ, ಪಿ ಜಿ ಸಿ ಟಿ ಸ್ಟೂಡೆಂಟ್ಸು ಸೆಕೆಂಡ್ ಎಲೆಕ್ಷನ್ ರೌಂಡ್ ಮಟ್ಟ ವೇಟ್ ಮಾಡಲೇಬೇಕು. ಚಾಯ್ಸ್ ಟು ಕೊಡ್ರಿ. ಯಾಕಂದರೆ ಅಷ್ಟು ಪ್ಯೂರಿಫೈ ಆಗುತ್ತಲ್ಲ, ಅಷ್ಟು ನಿಮ್ಮ ಮನೆ ಕಡೆಯಿಂದ ಕಾಲೇಜ್ ಸಿಕ್ಬಿಡುತ್ತೆ. ಅಂದರೆ ನೀವು ಯಾಕಂದ್ರೆ ಹಾಸ್ಟೆಲ್ ಇರೋದು ನಂಗೆ ಗೊತ್ತಾಗುತ್ತೆ, ಪಿ ಜಿ ಮಾಡಿ ಅದು ಡಿಫಿಕಲ್ಟ್ ಅದ. ಸೊ ಮತ್ತು ಪಿ ಜಿ ಸಿ ಟಿ ಸ್ಟೂಡೆಂಟ್ಸಿಗೆ ಭಾಳಷ್ಟು ಸ್ಕಾಲರ್ಶಿಪ್ಗಳಿದ್ದಾವೆ. ಓಕೆ, ಇವಾಗ ಎನ್ ಎಸ್ ಪಿ ಆಗಿರ್ಬೋದು, ಇ ಪಾಸ್ ಆಗಿರ್ಬೋದು, ಗೋಲ್ಡನ್ ಜೂಬ್ಲಿ ಆಗಿರ್ಬೋದು, ಇವೆಲ್ಲ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ ಹೋದ ವಿಡಿಯೋದಲ್ಲಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ, ಭಾರಿ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಮತ್ತು ಹೆಂಗೆ ನೀವು ಅಡ್ಮಿಷನ್ ಡೌನ್ ಮಾಡ್ಕೋಬೇಕು, ಹೆಂಗೆ ನೀವು ನೋಡಿರಿ, ಭಾಳಷ್ಟು ಜನ ಪಿ ಜಿ ಸಿ ಟಿ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತೀರಾ. ಏನಪ್ಪ ಅಂದರೆ, ಅಡ್ಮಿಷನ್ ಡೌನ್ ಮಾಡುವಾಗ ಮತ್ತು ಪೇಮೆಂಟ್ ಮಾಡೋವಾಗ ಭಾಳ ಮಿಸ್ಟೇಕ್ಸ್ ಮಾಡ್ತೀರಾ. ಆ ಮಿಸ್ಟೇಕ್ಸ್ ಮಾಡಬಾರ್ದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಮಿಸ್ಟೇಕ್ಸ್ ಮಾಡ್ತೀರಿ, ಏನು ಮಾಡಬಾರ್ದು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ವೆರಿ ಬೆಸ್ಟ್ ಆಗಿದೆ ನಾವು ಹೊಸ ಚಾನಲ್. ಸೊ ನೀವು ಸಬ್ಸ್ಕ್ರೈಬ್ ಆಗಬೇಕು ಪ್ಲೀಸ್. ಅಂತಿಮವಾಗಿ ಧನ್ಯವಾದಗಳು.